ಪ್ರಿಯ ಸ್ನೇಹಿತರೆ, ನಾನು ನಿಮ್ಮ ಸುಧಾಕರ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ಶಿಕ್ಷೆಗಳಲ್ಲಿ ಅತಿ ಕಠಿಣವಾದ ಶಿಕ್ಷೆ ಯಾವುದು ಗೊತ್ತಾ? ಗಲ್ಲು ಶಿಕ್ಷೆ. ಒಬ್ಬ ಅಪರಾಧಿಗೆ ಗಲ್ಲು ಶಿಕ್ಷೆ ಆಗುತ್ತೆ. ಮಾರನೇ ದಿವಸ ಅವನ್ನ ಗಲ್ಲಿಗೇರಿಸಬೇಕು. ಒಬ್ಬ ಡಾಕ್ಟ್ರು ಅವನ ಹತ್ರ ಬಂದು ಮಾತನಾಡ್ತಾರೆ, ನೋಡಪ್ಪ ನಿನ್ನನ್ನು ಹೇಗೂ ಗಲ್ಲಿಗೇರಿಸ್ತಾರೆ, ಗಲ್ಲಿಗೇರಿಸಿದ್ರೆ ಕನಿಷ್ಠ 1 ರಿಂದ 2 ನಿಮಿಷ ತನಕ ನೀನು ನರಳಾಡಬೇಕು. ನರಳಾಡಿ ಸಾಯೋದಕ್ಕಿಂತ ನಿನಗೊಂದು ಒಳ್ಳೆ ಆಪ್ಷನ್ ನಾನು ಕೊಡ್ತೀನಿ. ಒಂದು ಕಾರ್ಕೋಟಕ ವಿಷಭರಿತ ಹಾವನಿಂದ ನಿನ್ನನ್ನು ಕಚ್ಚಿಸಿದ್ರೆ ನೀನು 3 ಸೆಕೆಂಡ್ನಲ್ಲಿ ಸತ್ತೋಗ್ಬಿಡ್ತೀಯ. ಆಪ್ಷನ್ ಇಸ್ ಯುವರ್ಸ್ ಅಂತ ಹೇಳ್ತಾನೆ ಆ ಡಾಕ್ಟರ್. ಅಪರಾಧಿ ಆಪ್ಷನ್ ನಂಬರ್ 2 ಚೂಸ್ ಮಾಡ್ತಾನೆ. ಗಲ್ಲು ಶಿಕ್ಷೆ ದಿನ ಬಂತು. ಆ ಡಾಕ್ಟರ್ ಒಂದು ಸರ್ಪವನ್ನು ಆ ಜೈಲಿಗೆ ತಂದಿರ್ತಾನೆ. ನೋಡಪ್ಪ, ಇವತ್ತು ನಿನ್ನ ಗಲ್ಲು ಶಿಕ್ಷೆಗೆ ಈ ಹಾವಿನಿಂದ ನಾವು ಕಚ್ಚಿಸ್ತೀವಿ, ನಿನ್ನ ಕೊನೆಯ ಆಸೆ ಏನಾದರೂ ಇದೆಯಾ ಅಂತ ಕೇಳಿದಾಗ ಅವನು ಏನೂ ಇಲ್ಲ ಅಂತಾನೆ. ಮಾಸ್ಕನ್ನು ಹಾಕಿ ಆ ಹಾವಿನಿಂದ ಕಚ್ಚಿಸಿದ ಬದಲು 3 ಸೂಜಿಯನ್ನು ಚುಚ್ಚಿಬಿಡ್ತಾರೆ. ಆ ಮಾಸ್ಕ್ ಹಾಕಿರೋ ಅಪರಾಧಿ ಅನ್ಕೊಳ್ತಾನೆ ನನಗೆ ಹಾವೇ ಕಚ್ಚಿಬಿಡ್ತು ಅಂತ. 3 ಸೆಕೆಂಡ್ನಲ್ಲಿ ಆ ಅಪರಾಧಿ ಸತ್ತೋಗ್ಬಿಡ್ತಾನೆ. ವಿಚಿತ್ರ ಅದಲ್ಲ ಗೆಳೆಯರೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಿದಾಗ ಗೊತ್ತಾಯಿತು ಅವನ ಬಾಡಿಯಲ್ಲಿ ವಿಷ ಪದಾರ್ಥ ಕಂಡು ಬಂದಿತ್ತು. ಹೇಗೆ? ಹಾವಿನಿಂದ ಕಚ್ಚಿಲ್ಲ, 3 ಸೂಜಿಯನ್ನು ಚುಚ್ಚುತ್ತಿದ್ದಾಗೆ ಅವನ ಮೈಂಡು ಅವನ ಬಾಡಿಯಲ್ಲಿ ವಿಷ ಪದಾರ್ಥವನ್ನು ತಯಾರಿ ಮಾಡಿಬಿಡ್ತು. ಅದಕ್ಕೆ ಹೇಳ್ತಾರೆ, ಮೈಂಡ್ ಈಸ್ ಫ್ಯಾಕ್ಟ್ರಿ ಆಫ್ ಯುವರ್ ಥಾಟ್ಸ್. ಯು ಡಿಸೈಡ್ ವೆದರ್ ಇಟ್ ಹ್ಯಾಸ್ ಟು ಬಿ ಪಾಸಿಟಿವ್ ಆರ್ ಯುವರ್ ನೆಗೆಟಿವ್ ಥಾಟ್ಸ್. ಮೈಂಡ್ ಕ್ಯಾನ್ ಪ್ರೊಡ್ಯೂಸ್ ಮೆಡಿಸಿನ್, ಮೈಂಡ್ ಕ್ಯಾನ್ ಪ್ರೊಡ್ಯೂಸ್ ಪಾಯ್ಸನ್. ಆಪ್ಷನ್ ಈಸ್ ಅವರ್ಸ್. ನಾವು ಯಾವತ್ತೂ ನೆಕ್ನಿಂದ ಕೆಳಗಡೆ ಮಾತ್ರ ಒಳ್ಳೆ ಆಹಾರ ಕೊಟ್ಟರೆ ಸಾಲದು, ನೆಕ್ನಿಂದ ಮೇಲ್ಗಡೆನೂ ಒಳ್ಳೆ ಆಹಾರವನ್ನು ಕೊಡಬೇಕು. ಅದಕ್ಕೆ ಒಳ್ಳೆಯವ್ರ ಜೊತೆ ಸೇರಬೇಕು, ಒಳ್ಳೆ ಮಾತುಗಳನ್ನು ಕೇಳಬೇಕು. ಯಾವತ್ತೂ ಅಷ್ಟೇ ನಾವು ನೆಗೆಟಿವ್ ಪೀಪಲ್, ನೆಗೆಟಿವ್ ಮಾತನಾಡೋರಿಂದ ದೂರ ಇರಬೇಕು. ಯಾಕಂತ ಹೇಳಿದ್ರೆ ನಮ್ಮ ಮೈಂಡು ನೆಗೆಟಿವ್ ಮಾತನಾಡೋರ ಮಾತನ್ನ ಒಪ್ಪು ಬಿಡುತ್ತೆ. ಅದೇ ರೀತಿಯಲ್ಲಿ ನೆಗೆಟಿವ್ ಹಾರ್ಮೋನ್ಸನ್ನು ಅದು ಪ್ರೊಡ್ಯೂಸ್ ಮಾಡುತ್ತೆ, ನೆಗೆಟಿವ್ ಕೆಮಿಕಲ್ಸನ್ನು ಅದು ಪ್ರೊಡ್ಯೂಸ್ ಮಾಡುತ್ತೆ. ಯಾವಾಗ ನೀವು ಪಾಸಿಟಿವ್ ಜನಗಳ ಜೊತೆ ಇದ್ದಾಗ ಪಾಸಿಟಿವ್ ಥಾಟ್ಸ್ ಜನರೇಟ್ ಆಗುತ್ತೆ, ಪಾಸಿಟಿವ್ ಹಾರ್ಮೋನ್ಗಳು ಜನರೇಟ್ ಆಗುತ್ತೆ. ಅದಕ್ಕೆ ನೋಡಿ, ದೇರ್ ಇಸ್ ಅ ಸೇಯಿಂಗ್ ಇನ್ ಇಂಗ್ಲಿಷ್, ಇಫ್ ಯು ವಾಂಟ್ ಟು ಬಿ ಅ ವಿನ್ನರ್, ರಬ್ ಯುವರ್ ಶೋಲ್ಡರ್ ವಿತ್ ವಿನ್ನರ್ಸ್ ಅಂತ ಹೇಳ್ತಾರೆ. ದಯವಿಟ್ಟು ಗೆಳೆಯರೆ, ನಮ್ಮ ಮೈಂಡ್ಗೆ ಯಾವುದೇ ಕಾರಣಕ್ಕೂ ನೆಗೆಟಿವ್ ಥಾಟ್ಸನ್ನು ಕೊಡ್ಲಿಕ್ಕೆ ಹೋಗಬೇಡಿ. ನೆಗೆಟಿವ್ ಥಾಟ್ಸ್ ಬಂದ ತಕ್ಷಣ ಅದನ್ನು ತೆಗೆದು ಬಿಸಾಕಿ ಪಾಸಿಟಿವ್ ವಿಷಯಗಳತ್ತ ಗಮನವನ್ನು ಹರಿಸಿ. ಗೆಳೆಯರೆ, ನಾವು ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೊರಡುವಾಗ ಮುಂಚೆ ದೇವರಿಗೆ ಕೈ ಮುಗಿದು, ದೇವರೇ ನಾನಿವತ್ತು ನಿನ್ನ ಡ್ಯೂಟಿಗೆ ಹೋಗ್ತಾ ಇದ್ದೀನಿ ಅಂತ ನೀವು ಹೊರಡಿ. ಆವಾಗ ಆ ನೇಚರ್, ಆ ಪ್ರಕೃತಿ ನಿಮಗೆ ಸಹಾಯ ಮಾಡುತ್ತೆ. ಯಾಕಂತ ಹೇಳಿದ್ರೆ ನೀವು ಮಾಡುವಂಥ ಪ್ರತಿ ಕೆಲಸದಲ್ಲೂ ಡಿವಿನಿಟಿ, ಆ ದೇವರನ್ನು ನೀವು ನೋಡ್ತೀರಾ. ಆ ದೇವರನ್ನ ನೋಡಿದಾಗ ನಿಮ್ಮ ಮನಸ್ಸು ಪಾಸಿಟಿವ್ ಥಿಂಕಿಂಗ್ನತ್ತ ಹೋಗುತ್ತೆ. ಅದಕ್ಕೆ ಹೇಳೋದು, ವೆನ್ ಯು ಥಿಂಕ್ ಪಾಸಿಟಿವ್ ಆ್ಯಂಡ್ ಡೂ ವರ್ಕ್, ರಿಸಲ್ಟ್ ಆಲ್ಸೋ ವಿಲ್ ಬಿ ಪಾಸಿಟಿವ್. ಥ್ಯಾಂಕ್ ಯು ವೆರಿ ಮಚ್.